ನಮ್ಮ ಸ್ಟೋರಿ ಹೇಳಲಾ? ಬೈಕ್ ತಗೋಬೇಕು ಅಂತಂದ್ರೆ ನಮ್ದು ಎಂಥ ಸ್ಟೋರಿ. ಇಂಜಿನಿಯರಿಂಗ್ ಆದಮೇಲೆ ಬೈಕ್ ತಗೋಬೇಕು ಅಂತ ಆಸೆ. ಏನಕ್ಕೆ? ಶೋಕಿ ಮಾಡೋಕ್ಕಲ್ಲ, ಶೋಕಿ ಎಲ್ಲ ಸತ್ತೋಯ್ತು. ನೀನು ಒಂದ್ಸಲ ಇಂಜಿನಿಯರಿಂಗು ಪಾಸ್ಡ್ ಔಟ್ ಆಗ್ತಿದ್ದಂಗೆ ಶೋಕಿ ಸತ್ತೋಗುತ್ತೆ. ಓಕೆ. ಜೀವನ ಮಾಡಬೇಕಲ್ಲ, ಕಟ್ಕೋಬೇಕಲ್ಲ, ಅದಕ್ಕೊಂದು ಬೈಕ್ ಬೇಕಿರುತ್ತೆ. ನಮ್ಮ ಅಪ್ಪಂಗೆ 10,000 ಕೇಳಿದೆ ನಾನು. 10,000 ಒಂದು ಸ್ಪ್ಲೆಂಡರ್ ಇದರಲ್ಲಿ ನೋಡಿದ್ದೀನಿ ಆನ್ಲೈನಲ್ಲಿ, ಸೆಕೆಂಡ್ಸ್ ಗಾಡಿ ತಗೋಬೇಕು. ಅವ್ರಿಗೆ ಮೆಂಟಾಲಿಟಿ ಹೆಂಗಿರುತ್ತೆ ಗೊತ್ತಾ? ಹಳ್ಳಿಯಿಂದ ಹೋಗಿರ್ತಾನೆ, ಮಕ್ಕಳು ಬೈಕ್ ಕೇಳ್ತಾರೆ ಅಂತಂದರೆ ಯೂಶ್ವಲಿ ಅದು ಕಾಮನ್ ಥಿಂಗು. ಅಪ್ಪ ಅಮ್ಮಂಗೆ ಬರೋದೇನು ಅಂತಂದರೆ, ಹೋಗ್ತಾ ಇರೋ ಸಿಟಿ ಬಸ್ಗೆ ಹೋಗಿ ಗುದ್ಕೊಬಿಡ್ತಾನೆ, ರೈಟ್ ಗೊತ್ತಾಗದೆ ಲೆಫ್ಟಲ್ಲಿ ತಿರುಗಿಸ್ಬಿಟ್ಟು ದಬಾಕೊಬಿಡ್ತಾನೆ. ಇದೇ ಥಿಂಕಿಂಗ್ ಅಲ್ಲ. ಏನಕ್ಕೆ ನಿಂಗೆ ಬೈಕು? ಏನು ಬೇಡ, ಅವೆಲ್ಲ ಬೇಡ, ಅವಶ್ಯಕತೆ ಇಲ್ಲ ಅಂದರು. ನಾನು ಅದನ್ನು ಡೈರಿನಲ್ಲಿ ಬರೆದಿಟ್ಕೊಂಡೆ. 2018 ಜುಲೈ. ಅದಾಗಿದ್ದು 1 ವರ್ಷಕ್ಕೆ ಮತ್ತೆ ನಾನು ಗಾಡಿನ ಏಪ್ರಿಲ್ಗೋ ಮೇಗೇನೋ ಹೊಸ ಗಾಡಿ ತಗೊಂಡೆ. ಹೆಂಗೆ ತಗೊಂಡೆ ಅಂತಂದರೆ ದುಡ್ಡು ತಗೊಂಡೆ. ಸೊ ಹಳ್ಳಿ ಮಕ್ಕಳಿಗೆ ನಿನಗೆ ಈಸಿ ಅವೈಲೇಬಲ್ ಆಗಲ್ಲ. ಕಾರಣ ಏನು ಅಂತಂದರೆ, ಕೊಡಿಸ್ಬಾರ್ದು ಅಂತಲ್ಲ ಮನೆಯವ್ರುಗಳಿಗೆ. ಅವ್ರಿಗೆ ಹೆಂಗಿರುತ್ತೆ ಅಂತಂದರೆ, ಒಂದು ಫಿನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ, ಎರಡನೇದು ಫಿನಾನ್ಸ್ ಇದ್ದರೂ ಕೂಡ ಸಿಟಿಲಿ ಹೋದ ಮಕ್ಳಿಗೆ ಅಷ್ಟು ಸುಲಭ ಕೊಡಿಸಲ್ಲ. ಭಯ ಇರುತ್ತೆ ಏನಾದ್ರು ಮಾಡ್ಕೊಂಬಿಡ್ತಾನೆ ಅಂತ. ಸೊ ಇವೆರಡು ಕಂಡೀಷನಲ್ಲಿ ನಾನು ರೋಷ, ನನಗೆ ಕೊಡಿಸಲ್ಲ ಅಂತಂದ್ರಲ್ವ, ಇರಲಿ ಅಂತಂದ್ಬಿಟ್ಟು ಅದಾದಮೇಲೆ ನಾನು ನಿಜವಾಗ್ಲೂ ವರ್ಕ್ಗೆ ಅಂತಲೇ ಕೇಳಿದ್ದು. ನಾನು ಮೈಸೂರಲ್ಲಿ ಒಂದು ಕಡೆ ವರ್ಕ್ ಮಾಡ್ತಿದ್ದೆ 5,000 ರೂಪಾಯಿಗೆ. ಇಂಜಿನಿಯರಿಂಗ್ ಆಗಿದ ತಕ್ಷಣ 3 ಹೊತ್ತು ಊಟ, 5,000 ರೂಪಾಯಿ ಸಂಬಳ. 2018 ಜಾಸ್ತಿ ಏನಿಲ್ಲ, ತಿಂಗಳಿಗೆ 5,000. ತಿಂಗಳಿಗೆ 5,000 ಅಷ್ಟೇ. ಆದರೆ ಅದಕ್ಕೆ ಹೋಗೋಕ್ಕೆ ರೂಮ್ ಇರಲಿಲ್ಲ ನನ್ನ ಹತ್ರ. ಒಬ್ಬ ಫ್ರೆಂಡ್ದು ರೂಮ್ ಮಾಡ್ಕೊಂಡಿದ್ದೆ, ಬೆಳವಾಡಿ ಅಂತ, ನೀನು ಹುಣಸೂರು ಅಲ್ಲಿ. ಅಲ್ಲಿಂದ ನಾನು HD ಕೋಟೆ ರೋಡಿಗೆ ಬರಬೇಕಿತ್ತು. ನನ್ನ ಹತ್ರ ಗಾಡಿ ಇಲ್ಲ, ಬಸ್ಸಿಗೆ ಹೋಗೋಕ್ಕೆ ದುಡ್ಡಿಲ್ಲ. ಮನೇಲಿ ಕೇಳೋಕ್ಕೆ ಅವಮಾನ, ಕೇಳಲ್ಲ, ಅದೊಂದು ಹಠ, ಕೇಳಬಾರ್ದು. ಹೋದವ್ರಿಗೂ ಕೇಳಿದ್ವಿ, ಅದಾದಮೇಲೆ ಕೇಳಬಾರ್ದು ಅಂತ. ಲಿಟ್ರಲಿ ಅಲ್ಲಿಂದ ನಾನು ಒಂದು ಸೈಡ್ ಹೋಗ್ಬೇಕು ಅಂತಂದರೆ, ನನಗೆ ಡ್ಯೂಟಿ ಇದ್ದಿದ್ದು 9 ಗಂಟೆಗೆ, ಬಟ್ ನಾನು ರೂಮ್ 6 ಗಂಟೆಗೆ ಬಿಟ್ಟು ಒಂದು ಕಡೆಯಿಂದ ಒಂದು ಕಡೆಗೆ ಲಿಫ್ಟ್ ಕೇಳಿ ಹೋಗ್ತಿದ್ದೆ. ಒಂದು 2 ತಿಂಗಳು ಇದೇ ಚೆಕಿಂಗ್ ಮಾಡ್ಕೊಂಡೇ ಹೋಗಿರೋದು. ಡ್ರಾಪ್ ಕೇಳು ಹೋಗು. ಒಂದು ಫೈನ್ ಡೇ ಏನಾಗ್ಬಿಡುತ್ತೆ ನಿನಗೆ, ಇದು ಯಾವ ಜೀವನ ಗುರು ಇದು, ಆದಂಗೆ ಅಲ್ಲಿ ಕೇಳೋಣ ಅಂತ ಮನೇಲಿ ಕೇಳಿದ್ದು. ಸೊ ಆವಾಗ ಮನೇಲಿ ಯಾವಾಗ ಆಗಲ್ಲ ಅಂತಂದ್ರು ಅದೊಂಥರ ಕಿಚ್ಚಡ್ತಿತ್ತು. ಓಕೆ, ಇದು ಇನ್ನೇನು, ಇದಕ್ಕೂ ಕೊಡಲಿಲ್ಲ ಅಂದರೆ ಇನ್ನೇನು ಗುರು ಜೀವನ. ಸರಿ, ನನಗೆ ಆವತ್ತು ಅರ್ಥ ಆಗಿದ್ದು, ನನಗೇನಾದರೂ ಆಸೆ ಬಂತಾ ಅದರ ಪೂರ್ಣ ಜವಾಬ್ದಾರಿ ನಾನೇ ಹೊತ್ಕೋಬೇಕು. ನನ್ನ ಆಸೆಗಳನ್ನು ಯಾರ ಮೇಲೂ ಹಾಕಂಗಿಲ್ಲ, ಅದು ನಾನೇ ಫುಲ್ಫಿಲ್ ಮಾಡ್ಕೊಬೇಕು. ಈ ಡಿಸಿಷನ್ ತಗೊಂಡು ದೇವ್ರ ಪುಣ್ಯಕ್ಕೇನೋ ಗೊತ್ತಿಲ್ಲ, ನಾನು ಇನ್ನೊಂದು ಕಡೆ ಇಂಟರ್ವ್ಯೂಗೆ ಹೋದಾಗ ಹಿಂಗೆ ಇಂಟರ್ವ್ಯೂಗೆ ಕೂತಿದ್ದೀನಿ, ಕಿರಣ್ ಆರ್ ಯು ಕಂಫರ್ಟಬಲ್ ವಿತ್ ಇಂಗ್ಲೀಷ್ ಅಂತಂದರು. ನಾನು ಸ್ವಲ್ಪ ಡೈರೆಕ್ಟಾಗಿ ಶಾರ್ಟ್ ಹೊಡ್ಬಿಡ್ತೀನಿ, ಏನಾರು ಆಗಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ. ಅವ್ರಿಗೆ ಹೇಳಿದೆ, ಇಲ್ಲ ಸರ್, ಕಂಫರ್ಟಬಲ್ ಅಂದರೆ ಕನ್ನಡದಲ್ಲಿ ಮಾತ್ರ, ಇಂಗ್ಲೀಷ್ ಆಗಲ್ಲ ಸರ್ ಅಂದೆ. ಕಂಫರ್ಟಬಲ್ ಇಲ್ಲ, ಐ ಕ್ಯಾನ್ ಮ್ಯಾನೇಜ್, ಬಟ್ ನನಗೆ ಕಂಫರ್ಟಬಲ್ ಅಂತ ನೀವು ಕೇಳ್ತಾ ಇದ್ದೀರಾ ಕನ್ನಡ ಅಂತಂದೆ. ದೆನ್ ಪ್ರೊಸೀಡ್ ವಿತ್ ಕನ್ನಡ ಅಂದರು. ಆರಾಮಾಗಿ ಎಲ್ಲ ಮಾತಾಡಿದ್ರು, ಇಂಟರ್ವ್ಯೂ ಎಲ್ಲ ಆಯಿತು. ಏನೋ ತಕ್ಕ ಮಟ್ಟಿಗೆ ನಾಲೆಜ್ ಇತ್ತು, ಕ್ಲಿಯರ್ ಮಾಡಿದೆ. ಕೊನೆಯದಾಗ ಒಂದು ಕ್ವಶನ್ ಕೇಳಿದ್ರು, ಏನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಕಿರಣ್ ಸ್ಯಾಲ್ರಿ ಅಂತ. ನಾನು ಏನು ಹೇಳಿರ್ಬೋದು, 5,000 ಅಲ್ಲ, ಇನ್ನೊಂದು 5,000, 10,000. 5,000 ಅಲ್ವಾ? ಎಕ್ಸಾಕ್ಟ್ಲಿ ಇಷ್ಟೇ. ನಾನು ಹೇಳಿದ್ದೆ, ಸರ್ 3 ಟೈಮ್ ಊಟ ಕೊಟ್ಟು ನೀವು ಎಷ್ಟು ಕೊಟ್ಟರು ಬರ್ತೀನಿ ಸರ್ ನಾನು. ಹಿಂಗೆ ಅಂದೆ, 3 ಹೊತ್ತು ಊಟ ಅಕಾಮಡೇಷನ್ ಕೊಟ್ಟು ನೀವು ಎಷ್ಟು ಕೊಟ್ಟರು ಬರ್ತೀನಿ. ಓಕೆ, ಅವ್ರಿಗೆ ತಲೆ ಕೆಟ್ಟೋಯ್ತು. ಯಾಕಂದರೆ ಅವರು ಇಂಜಿನಿಯರೇ ಅಲ್ಲ. ಅವ್ರಿಗೆ ನಾನು ಹೇಳಿದ್ದು ಅಂದರೆ ಈ ಆ್ಯಟಿಟ್ಯೂಡಲ್ಲಿ ಹೇಳಲಿಲ್ಲ, ಹಿಂಗೆ ಸರ್ ಫುಲ್ಲು ಒಂದು 3 ಹೊತ್ತು ಊಟ ಕೊಟ್ಟು ಅಕಾಮಡೇಷನ್ ಕೊಟ್ಟು ಒಂದು ಎಷ್ಟಾರು ಕೊಡಿ ಸರ್ ನಾನು ಬರ್ತೀನಿ ಅಂತ ಅಲ್ಲ. ಅವರು ಶೆಟ್ ಅಂತ ಯಾಕೆ ಸರ್ ಅಂದರೆ, ಕಿರಣ್ ನೀನು ಇಂಜಿನಿಯರಿಂಗ್ ಓದಿದ್ಯಾ, ಆಮೇಲೆ ನಿನ್ನ ಮಾರ್ಕ್ಸ್ ಕಾರ್ಡ್ ನೋಡ್ತಾ ಇದ್ದೀನಿ, ನೀನು ಯಾವುದೇನು ಕಾಪಿ ಹೊಡೆದು ಪಾಸ್ ಆಗಿದೆಯಾ ನೀನು, ಅಥವಾ ನೀನೇನಾದ್ರು ಫೋರ್ಜರಿ ಮಾಡ್ಕೊಂಡು ಬಂದಿದ್ಯಾ, ಇಂಟರ್ವ್ಯೂನೇ ಕ್ರ್ಯಾಕ್ ಮಾಡಿದ್ಯಾ, ನಿನ್ನ ನೀನು ಡಿಗ್ರೇಡ್ ಮಾಡ್ಕೊಂಬೇಡ. ಒಂದು ಕಂಪ್ನಿ ಒಬ್ಬ ಇಂಜಿನಿಯರ್ಗೆ ಮಿನಿಮಮ್ ಇಲ್ಲಿ ನಮ್ಮ ಕಂಪ್ನಿಯಲ್ಲಿ 14,500 ಕೇಳುತ್ತೆ. ನಾವು ಈ ಕ್ವಶನ್ ನಿನ್ಗೆ ಏನಕ್ಕೆ ಮಾಡ್ತೀವಿ ಅಂದರೆ, ಇದಕ್ಕಿಂತನೂ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾನೆ ನಾನು ಅದಕ್ಕೋಸ್ಕರ ಕೇಳೋದು. ಸರ್ ಹಂಗಲ್ಲ, ನಿಮಗೆ ನನ್ನ ಸಿಚುವೇಶನ್ ನೀವು ನಿಮ್ಮ ಕಂಪ್ನಿ ಸಿಚುವೇಶನ್ ಹೇಳ್ತಿದ್ದೀರಾ, ನನ್ನ ಕಂಪ್ನಿ ಸಿಚುವೇಶನ್ ಹೇಳಿದ್ರೆ ನಿಮ್ಗೆ ಆಗೋಗುತ್ತೆ ಸರ್, ನಾನು ಅದಕ್ಕೋಸ್ಕರ ಹಿಂಗೆ ಕೇಳ್ತಾ ಇದ್ದೀನಿ ಅಂತ. ಸರಿ, ನಾಳೆ ಹೋಗ್ತೀರಾ ಅಂತಾನೆ. ಸರ್ ನಾಳೆ ಎಲ್ಲ ಬೇಡ, ಲಗೇಜ್ ಆಲ್ರೆಡಿ ರೆಡಿ ಇದೆ ಸರ್. ಹಂಗೆ ಹೇಳಿದ ತಕ್ಷಣ ಅವರು, ಅಪ್ಪ ಗುರು ನೀನೇನಾದ್ರು ಸೆಲೆಕ್ಟ್ ಆದರೆ ನಮ್ಮ HR ಫೋನ್ ಮಾಡ್ತಾರೆ, ಹೋಗಪ್ಪ ಅಂದರು. ಅದೇನೋ ಗೊತ್ತಿಲ್ಲ, ಫೈನ್ ಡೇ ಅವ್ರ ಜೊತೆನೇ ನಾನು ಹೋಗಿ ವರ್ಕ್ ಮಾಡ್ತೀನಿ. ಎಷ್ಟು ಸ್ಯಾಲ್ರಿ ಎಷ್ಟು ಬಂತು? 14,000 ಸ್ಟಾರ್ಟಿಂಗ್. ನಾನು ಯಾರು ಇಂಟರ್ವ್ಯೂ ಮಾಡಿದ್ರು ಅವರೇ ನನಗೆ
ಸೀನಿಯರ್ ವರ್ಕ್ ಮಾಡೋ ಜಾಗದಲ್ಲಿ. ಆಮೇಲೆ ಗೊತ್ತಾಯಿತು ಅವರೊಬ್ಬರು ಕನ್ನಡ ಅಭಿಮಾನಿ ಅಂತ. ಅವ್ರು ಕೇಳಿದ ಫಸ್ಟ್ ಕ್ವಶನ್ನಲ್ಲೇ ನಂದು ಏನಾಗೋಯ್ತು, ಕ್ರ್ಯಾಕ್ ಹೊಡೆದೋಯ್ತು. ಹಂಗೋ ಹಿಂಗೋ ನಮ್ಮ ಸೀನಿಯರ್ ಇದ್ರು ನೋಡು, ಆ ಪೊಸಿಷನ್ನು 2 ತಿಂಗಳಲ್ಲಿ ನನಗೆ ಕೊಟ್ಬಿಟ್ರು ಕಂಪ್ನಿಲಿ. ಅವ್ರು ಕೆಲಸ ಬಿಟ್ಟಿದ್ರಾ? ಇಲ್ಲ ಅವರಿದ್ರು, ಬಟ್ ಪ್ರಾಜೆಕ್ಟ್ಸ್ ಜಾಸ್ತಿ ಇತ್ತು. ಅದು ಕೊಟ್ಟರು. ಆಗ್ಬೇಡ ನೋಡು, ಬರೀ ಊಟ ಕೊಡಿ ಸರ್ ಅಂತ ಅವನಿಗೆ ಒಂದು ಪೊಸಿಷನ್ ಸಿಗ್ತಾ ಇದೆ, 4-5 ಸೈಟ್ ಇದೆ, ಒಳ್ಳೆ ಅರ್ನಿಂಗ್ ಮಾಡ್ಬೋದು. ನಾನು ಬೇಡ ಅಂತಂದ್ರೆ ಮ್ಯಾನೇಜ್ಮೆಂಟೇ ನನಗೆ ಇಲ್ಲ ನೀನು ಹೋಗಲೇಬೇಕು. ನಾನು ಕೇಳಿದ್ದೆ ಸರ್, ನನಗೆ ಬೈತಾ ಇದ್ರು ಮ್ಯಾನೇಜ್ಮೆಂಟ್, ಸಿಕ್ಕಾಪಟ್ಟೆ ಬೈಯೋರು. ನೀವು ತಪ್ಪು ಮಾಡಿದ್ರೆ ಬೈತೀರಾ ಸರ್? ನಾನು ಹೋಗಲ್ಲ. ತಪ್ಪು ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ, ಹೇಳಿದ ಮೇಲೂ ನೀನು ಮಾಡಲಿಲ್ಲ ಅಂದರೆ ಬೈತೀನಿ ಅಂತ. ಓಕೆ ದೆನ್ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಅವನಜ್ಜಿ ಕೆಲಸ ಆವತ್ತು ಹುಟ್ಟಿದ್ದು ಕೆಲಸ ಮಾಡಬೇಕು ಅನ್ನೋದು, ಇವತ್ತು ನಿಂತಿಲ್ಲ. ಸೊ ಅದಾದಮೇಲೆ ಫಸ್ಟ್ ಬಂದಿದ್ದು ಪಲ್ಸರ್ 150 ಗಾಡಿ. ಅದರಿಂದ ಶುರು ಆಯಿತು ನನಗೆ ಬೈಕ್ ಹುಚ್ಚು.